ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಈ ಸಂಚಿಕೆಯಲ್ಲಿ ನಾನು ಸುಪ್ರೀತಾನಂತ ಸ್ವಾಮಿ ತಮ್ಮ ಮುಂದೆ ಪ್ರಸ್ತುತಪಡಿಸ್ತಾ ಇರುವಂತಹ ಲೇಔಟಿನ ಹೆಸರು ಲಕ್ಷ್ಮೀ ದೇವಿ ಎನ್ಕ್ಲೇವ್ ಅಂತ. ಇದಿರೋದು ಮೈಸೂರು ಬೋಗಾದಿ ರಸ್ತೆಯಲ್ಲಿದೆ ನೋಡಿ. ಇವಾಗ ತೋರಿಸ್ತೀನಿ ನೋಡಿ, ಬೋಗಾದಿ ರೋಡು, ಅದೇ ಬೋಗಾದಿ ಮೇನ್ ರೋಡು. ಏನು ವೆಹಿಕಲ್ ಎಂಟ್ರ್ ಆಯ್ತಲ್ಲ ಅದೇ ಬೋಗಾದಿ ಮೇನ್ ರೋಡು. ಇದೇ ಲೇಔಟು. ಮೈಸೂರು ಮಧ್ಯಭಾಗದಿಂದ ಈ ಲೊಕೇಶನ್ ಈಸ್ ಅಬೌಟ್ 8 ಕಿಲೋಮೀಟರ್ ಆಗುತ್ತೆ. ಮೈಸೂರು ಬೋಗಾದಿ ರಿಂಗ್ ರೋಡಿಂದ ದಿಸ್ ಲೊಕೇಶನ್ ಈಸ್ ಅಬೌಟ್ 3.5 ಕಿಲೋಮೀಟರ್ಸು. ಇನ್ನೊಮ್ಮೆ ಬೇಕಾದ್ರೆ ನಿಧಾನಕ್ಕೆ ತೋರಿಸ್ತೀನಿ ವೆಹಿಕಲ್ ಮೂಮೆಂಟ್ನ. ಬೋಗಾದಿ ರೋಡು ಮೇನ್ ರೋಡು. ಈ ಜಾಗಕ್ಕೆ, ಈ ಸ್ಪಾಟು ಏನು ಈ ಅಪಾರ್ಟ್ಮೆಂಟ್ ಕಾಣ್ತಾ ಇದೆ, ಆಕ್ರೋಪೋಲಿಸ್ ಅಂತ ಈ ಅಪಾರ್ಟ್ಮೆಂಟು, ಅಲ್ಲಿ ತೋರಿಸ್ತೀನಿ. ಅದು ಟ್ರೆಂಡ್ಸು. ಆಕ್ರೋಪೋಲಿಸ್ ಒಂದು ಕಡೆ, ಟ್ರೆಂಡ್ಸ್ ಒಂದು ಕಡೆ, 2 ಅಪಾರ್ಟ್ಮೆಂಟ್ಗಳಿದೆ. 2 ಅಪಾರ್ಟ್ಮೆಂಟು ಮೇನ್ ರೋಡು. ಅದು ವೆಹಿಕಲ್ ಏನು ಮೂಮೆಂಟ್ ಆಗ್ತದೆ ಮೇನ್ ರೋಡು. ಸೊ ದಟ್ ನಾನು ಯಾಕೆ ಇಷ್ಟು ಸರಿ ಹೇಳ್ತಾ ಇದ್ದೀನಿ ಅಂತ, ಸೊ ಪೀಪಲ್ ಕ್ಯಾನ್ ಅಂಡರ್ಸ್ಟ್ಯಾಂಡ್. ಮೈಸೂರಲ್ಲಿ ನಿವೇಶನಗಳನ್ನ ಕೊಳ್ಳಬೇಕು ಅಂತ ಇರೋರು, ಇದೊಂದು ಮೂಡ ಅಪ್ರೂವ್ಡ್ ಲೇಔಟ್ ಆಗಿರುತ್ತೆ. ಮೈಸೂರು ಪ್ಯಾಲೇಸಿಂದ ಅಬೌಟ್ 8 ಕಿಲೋಮೀಟ್ರಲ್ಲಿದ್ದೀವಿ. ಬೋಗಾದಿ ರಿಂಗ್ ರೋಡಿಂದ ಅಬೌಟ್ 3.5 ಕಿಲೋಮೀಟ್ರಲ್ಲಿರುವಂತಹ ಈ ಮೂಡ ಅಪ್ರೂವ್ಡ್ ಲೇಔಟಲ್ಲಿ ಫಸ್ಟು ನಾನು ಸೈಟ್ ತೋರ್ಸೋಕ್ಕಿಂತ ಮುಂಚೆ ಮನೆಗಳಾಗಿದೆಯೋ ಅನ್ನೋ ಒಂದು ದೊಡ್ಡ ಪ್ರಶ್ನೆನ ಅಲ್ಲಿ ಎಲಿಮಿನೇಟ್ ದ ಡೌಟ್. ಈ ಲೇಔಟಲ್ಲಿ ಈಗ ಒಂದು 10ರಿಂದ 12 ಮನೆಗಳಿದೆ. ಇನ್ನೊಂದು 8ರಿಂದ 9 ಸೈಟ್ಗಳಿದೆ ಅಷ್ಟೇ. ಇದು ಸೆಕೆಂಡ್ ಸೇಲ್. ಅಂದರೆ ಸೆಕೆಂಡ್ ಸೇಲ್ ಅಂದರೆ ಏನು ಅಂತಂದರೆ ಡೆವಲಪರಿಂದ ತೊಗೊಂಡಿರೋರು ಮಾರ್ತಾ ಇರುವಂತಹ ನಿವೇಶನಗಳು ಆಗಿರುತ್ತೆ. ನೋಡ್ಬೋದು. ಇನ್ನೊಮ್ಮೆ ಈ ಕಡೆ ಒಂದು ಸರಿ ತೋರಿಸ್ತೀನಿ ಎಷ್ಟು ಚೆನ್ನಾಗಿದೆ ಲೇಔಟು ಅಂತಂದರೆ. ಮೇನ್ ರೋಡ್ಗೆ ಹತ್ತಿರ ಇದೆ. ನೀವು ಈ ದಿನನಿತ್ಯಕ್ಕೆ ಬಳಸೋಕ್ಕೆ ಬೇಕಾಗುವಂಥ ವಸ್ತುಗಳು ಎಲ್ಲವೂ ಇಲ್ಲಿಂದ ಹಾರ್ಡ್ಲಿ ಅಬೌಟ್ ನೀವೊಂದು ಅರ್ಧ ಕಿಲೋಮೀಟರ್ ಎಲ್ಲ ಸಿಗುವಂಥದ್ದು. ಸ್ಕೂಲ್ಗಳು, ಕಾಲೇಜ್ಗಳು, ಡಾಕ್ಟರ್ ಕ್ಲಿನಿಕ್ಕು, ಶಾಪಿಂಗ್ ಸೆಂಟರ್ಸು, ATMಗಳು ಮತ್ತು ಸೂಪರ್ ಮಾರ್ಕೆಟು ಎಲ್ಲ ಇರುವಂತಹ ಲೊಕೇಶನ್ ಆಗಿರುತ್ತೆ. ಸೊ ಐಮ್ ಜಸ್ಟ್ ಮೂವಿಂಗ್ ಟುವರ್ಡ್ಸ್. ಇನ್ನೂ ಸ್ವಲ್ಪ ಸೈಟ್ ಹೇಗಿದೆ, ಯಾವ ಥರ ಇದೆ ತೋರಿಸ್ಲಿಕ್ಕೆ ಇವಾಗ ನಾನು ಮುಂದಕ್ಕೆ ಹೋಗ್ತಾ ಇದ್ದೀನಿ. ಮೈಸೂರಲ್ಲಿ ತಮ್ಮ ಕನಸಿನ ಮನೆಯನ್ನು ಕಟ್ಕೋಬೇಕು ನಾವು. ಚೆನ್ನಾಗಿರೋ ಮನೆ ಇರಬೇಕು, ವಾಸಕ್ಕೆ ಯೋಗ್ಯವಾಗಿರಬೇಕು. ಅಲ್ಲ, ನಾನು ಓವರ್ ಪೀರಿಯಡ್ ಇನ್ವೆಸ್ಟ್ಮೆಂಟ್ ಮಾಡ್ತೀನಿ, ಓವರ್ ಪೀರಿಯಡ್ ಆಫ್ ಟೈಮ್ ನಾನು ಬಂದು ಕಟ್ಕೋತೀನಿ ಅನ್ನೋರ್ಗೂ ಸೂಕ್ತವಾಗಿದೆ. ಇನ್ವೆಸ್ಟ್ಮೆಂಟ್ ಮಾಡ್ತೀನಿ ನಾನು, ಆಮೇಲಿಂದ ರೀಸೇಲ್ ಅಂದರೆ ಇವಾಗ ತೊಗೋತೀನಿ ಇಟ್ಕೋತೀನಿ, ಆದರೆ ನಾನು ಕಟ್ಕೋತೀನಿ, ಇಲ್ಲ ಅಂತಂದರೆ ನಾನು ರೀಸೇಲ್ ಮಾಡ್ತೀನಿ. ಎರಡಕ್ಕೂ ಸೂಕ್ತವಾಗಿರುವಂತಹ ನಿವೇಶನ ಆಗಿರುತ್ತೆ ಇದು. ದಿಸ್ ಇಸ್ ಎ 40x50. ದಿಸ್ ಇಸ್ ಕಾರ್ನರ್ ಪ್ರಾಪರ್ಟಿ ಆಗಿರುತ್ತೆ. ನೀವು ಈ ವಿಡಿಯೋ ನೋಡ್ತಾ ಇದ್ದು ಮೈಸೂರಲ್ಲಿ ನಿವೇಶನಗಳನ್ನ ಕೊಳ್ಳಬೇಕು ಅಂತವ್ರಿಗೆ ಬಹಳ ಚೆನ್ನಾಗಿದೆ. ಇಲ್ಲೂ ಸಹ ಮೇನ್ ರೋಡ್ ಇದೆ. ಮೇನ್ ರೋಡ್ ಆ್ಯಕ್ಸಸ್ ತೋರಿಸ್ತೀನಿ. ನಾನು ಸೈಟ್ ತೋರಿಸೋದು, ನಾನು ಯಾವಾಗಲೂ ಸೈಟ್ ತೋರ್ಸೋಕ್ಕಿಂತ ಮುಂಚೆ ಐ ವಾಂಟ್ ಟು ಶೋ ದಿ ಲೊಕ್ಯಾಲಿಟಿ. ನೋಡಿ, ಇವಾಗ ಇಲ್ಲಿಂದನೂ ಮೇನ್ ರೋಡ್ ಅದೇ ಬೋಗಾದಿ ಮೇನ್ ರೋಡ್. ಇವಾಗ ಯಾವ್ದಾರು ಒಂದು ವೆಹಿಕಲ್ ಮೂಮೆಂಟ್ ಆಗುತ್ತೆ ನೋಡಿ, ಅಲ್ಲಿ ಮೂಮೆಂಟ್ ಆಗ್ತಾ ಇದೆಯಲ್ಲ ಅದೇ ಬೋಗಾದಿ ಮೇನ್ ರೋಡು. ಅಲ್ಲಿಂದ ಹಾರ್ಡ್ಲಿ ಅಬೌಟ್ ಒಂದು 300 ಮೀಟ್ರಲ್ಲಿರುವಂತಹ ಸೈಟ್ ಆಗಿರುತ್ತೆ ಇದು. ಸೊ ಸೈಟನ್ನ ನೋಡಿದ್ರಿ, ಲೊಕೇಶನ್ ನೋಡಿದ್ರಿ, ತುಂಬ ವಾತಾವರಣ ಬಹಳ ಚೆನ್ನಾಗಿರುವಂತಹದ್ದು. ನೋಡಿ, ಇವಾಗ ನಾನು ವೀಡಿಯೋ ಮಾಡ್ತಾ ಇರುವಾಗ ಯಾವ ಥರ ಗಲಾಟೆ ಸೌಂಡು ಏನೂ ಇಲ್ಲ, ಯಾವುದೂ ಗೊತ್ತಾಗ್ತಾಯಿಲ್ಲ. ನೀವು ಬೋಗಾದಿ ರೋಡಲ್ಲಿ ಬನ್ನಿ, ಕಟೀಲ್ ಎನ್ಕ್ಲೇವ್ ಅಂತ ನಿಮಗೊಂದು ಬೋರ್ಡ್ ಕಾಣುತ್ತೆ. ಇಲ್ಲ ಆಕ್ರೋಪೋಲಿಸ್ ಅಪಾರ್ಟ್ಮೆಂಟ್ ತೋರಿಸ್ತಾರೆ ನೋಡಿ. ಇವಾಗ ಈ ದೊಡ್ಡ ಅಪಾರ್ಟ್ಮೆಂಟ್ ಏನಿದೆ ಆಕ್ರೋಪೋಲಿಸ್ ಅಂತ ಅಪಾರ್ಟ್ಮೆಂಟ್, ಅರ್ಕಾ ಆಕ್ರೋಪೋಲಿಸ್ ಅಂತ ಅಪಾರ್ಟ್ಮೆಂಟ್ ಹಿಂಭಾಗಕ್ಕೆ ಬಂದುಬಿಟ್ರೆ ಆಯಿತು, ನಿಮಗೆ ಲಕ್ಷ್ಮೀ ದೇವಿ ಎನ್ಕ್ಲೇವ್ ಸಿಕ್ಕಿಬಿಡುತ್ತೆ. ಇಲ್ಲಿ ನಿವೇಶನ ಸೇಲ್ಗಿರುವಂಥದ್ದು. ನಾನು ಲೊಕ್ಯಾಲಿಟಿ ಹೇಳಿದ್ದೀನಿ, ಲೊಕೇಶನ್ ಹೇಳಿದ್ದೀನಿ, ಇನ್ವೆಸ್ಟ್ಮೆಂಟ್ ಪಾರ್ಟ್ ಹೇಳಿದ್ದೀನಿ. ಡಿಸ್ಕ್ರಿಪ್ಷನಲ್ಲಿ ಪ್ಲೀಸ್ ನೋಟ್, ಡಿಸ್ಕ್ರಿಪ್ಷನ್ ನಾನು ಕ್ಲಿಯರಾಗಿ ಮೆನ್ಷನ್ ಮಾಡಿರ್ತೀನಿ. ಸೈಟಿನ ರೇಟು ಮತ್ತು ಡೈಮೆನ್ಷನ್ನು, ಫೇಸಿಂಗ್ ಎಲ್ಲವನ್ನು ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ. ಆಸಕ್ತರು ಮೈಸೂರಲ್ಲಿ ಬ್ಯೂಟಿಫುಲ್ ಆಗಿರೋ ಒಂದು ಲೇಔಟಲ್ಲಿ, ಮೂಡ ಅಪ್ರೂವ್ಡ್ ಲೇಔಟಲ್ಲಿ ಸೈಟ್ ತೊಗೋಬೇಕು, ಮನೆ ಕಟ್ಟಬೇಕು ಅನ್ನೋರಿಗೆ ಇಲ್ಲಿದೆ ಒಂದು ಗೋಲ್ಡನ್ ಆಪರ್ಚುನಿಟಿ. ಸಿಗ್ತೀನಿ ನಾನು ಇನ್ನೊಂದು ವೀಡಿಯೋದಲ್ಲಿ ತಮ್ಮ ಮುಂದೆ ಬರ್ತೀನಿ. ಇನ್ವೆಸ್ಟ್ಮೆಂಟ್ ಸೈಟ್ಸ್, ಮನೆ, ಅಪಾರ್ಟ್ಮೆಂಟ್ಗೆಲ್ಲ ತೊಗೊಂಡು ಅಲ್ಲಿ ತನಕ ಬಾಯ್.